ಲಿಂಗಾಯತ ಮಠಕ್ಕೂ ಕೆಂಗಣ್ಣು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿತ್ಯಾನಂದ ಅನ್ನುವಂಥ ಧೂಮಕೇತು ಬಂದಿದೆ, ನಿತ್ಯಾನಂದ ಅನ್ನುವಂಥ ಉಲ್ಕೆ ಬಂದಿದೆ ಅನ್ನುವಂಥ ಮಾತನ್ನು ನಾನು ಶ್ರೀಗಳನ್ನು ಮತ್ತು ಇಲ್ಲಿರುವಂಥ ಉಳಿದ ಪ್ಯಾನಲಿಸ್ಟ್ಗಳನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಒಂದು ಉಲ್ಕೆ ಬಂದಿದೆ, ಆದರೆ ಆ ಉಲ್ಕೆ ನನ್ನ ಶ್ರದ್ಧಾ ಕೇಂದ್ರದ ಗೋಪುರಕ್ಕೆ ಡಿಕ್ಕಿ ಹೊಡಿತಾ ಇದೆ, ನನ್ನ ನಂಬಿಕೆಯ ಬುನಾದಿಗೆ ಡಿಕ್ಕಿ ಹೊಡಿತಾ ಇದೆ ಅಂದಾಗ ಏನಾದ್ರು ಮಾಡಬೇಕಲ್ವಾ ಶ್ರೀಗಳೇ? ನೋಡಿ, ಒಂದು ಮಾತು ಹೇಳ್ತೀನಿ. ಉಲ್ಕೆ ಏನೋ ಪ್ರವೇಶ ಮಾಡಿದೆ, ಉರಿಯೋದನ್ನು ನೀವು ನೋಡ್ತಾ ಇದ್ದೀರಿ. ಆದರೆ ವಾತಾವರಣದ ಸಂಘರ್ಷದಲ್ಲಿ ಅದು ಸಂಪೂರ್ಣವಾಗಿ ಭಸ್ಮವಾಗಿ ಹೋಗ್ತದೆ. ಅದು ಯಾವುದಕ್ಕೂ ಡಿಕ್ಕಿ ಹೊಡೆಯೋದು. ಎಸ್, ಆ ವಾತಾವರಣ ಬರುತ್ತಾ? ಆ ವಾತಾವರಣ ಬರುತ್ತಾ? ಈಗ ಆ ಥರ ವಾತಾವರಣ ಬರೋದು ಸ್ವಾಮೀಜಿಯವರ ಅನಿಸಿಕೆಗಳು ಆಗಲಿ ಅಂತ ಮಾತೆ. ಆದರೆ ಈಗಿನ ಸಂದರ್ಭಗಳಲ್ಲಿ ಆಗೋ ಪರಿಸ್ಥಿತಿ ಇಲ್ಲ. ವೀರಶೈವ ಧರ್ಮ ಭಾಳ ಪ್ರಾಚೀನವಾದಂಥ ಧರ್ಮ. ಜಗದಾದಿ ರೇಣುಕಾದಿ ಪಂಚಾಚಾರ್ಯರು ಮೊದಲುಗೊಂಡು ಇಲ್ಲಿ ತನಕ ಬಂದಿರ್ತಾರೆ. ಬಸವೇಶ್ವರರು, ಅಕ್ಕಮಹಾದೇವಿ, ನೀಲಾಂಬಿಕೆ, ಹಲವಾರು ಇದು ಮಾಡಿದಂಥ ಧರ್ಮ ವೀರಶೈವ ಧರ್ಮ. ವೀರಶೈವ ಧರ್ಮನ ಒಂದು ಸ್ವೀಕಾರ ಮಾಡಿ ಒಂದು ದೀಕ್ಷೆ ಪಡಿಬೇಕು ಅಂದ್ರೆ ಹರಗುರು ಚರಮೂರ್ತಿಗಳನ್ನು ದೀಕ್ಷೆ ಪಡೆದಂತ ಇರಬೇಕು. ಒಂದು ಮಠಾಧಿಪತಿ ಆಗಬೇಕು ಅಂತಂದರೆ ಅದಕ್ಕೆ ನೀತಿ ನಿಯಮಗಳು, ಅದರಲ್ಲಿರ್ತಕ್ಕಂಥ ಹಿಂದಿನಿರ್ತಕ್ಕಂಥ ಗುರುಗಳು ದೀಕ್ಷೆ ಕೊಡತಕ್ಕಂಥದ್ದು ಇದೆ. ಇವನು ಯಾರು? ನಿತ್ಯಾನಂದ ಸ್ವಾಮೀಜಿ. ಅವನು ಯಾವ ಊರಿನವನು? ಇವನ ಕತೆ ಏನು? ಕರ್ನಾಟಕದಲ್ಲಿ ಒಬ್ಬ ಟೆರರಿಸ್ಟ್. ನಾನು ಹೇಳ್ತೀನಿ, ನನಗೆ ಯಾವ ಭಯ ಇಲ್ಲ, ನಾನೇನು ರಾಜಕಾರಣಿ ಆಗಬೇಕಲ್ಲ, MLA ಆಗಬೇಕಲ್ಲ. ಯಾಕೆ ಒಬ್ಬ ಟೆರರಿಸ್ಟ್ ಆಕ್ಟಿವಿಟಿ ಮಾಡೋಕ್ಕೆ, ಮಾದಕ ದ್ರವ್ಯ ಮಾಡೋಕ್ಕೆ ಪ್ರತಿಯೊಬ್ಬನಿಗೂ ಕೂಡ ಇದನ್ನ ಈ ಥರ ಮಾಡ್ತಾ ಇದ್ದಾನೆ. ಈ ನಮ್ಮ ಧರ್ಮ ಏನು ಹೇಳ್ತದೆ? ಧರ್ಮ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದ ಮೇಲೆ ವಿಶ್ವಕ್ಕೆ ಶಾಂತಿಯನ್ನು ಬೋಧನೆ ಮಾಡಿದಂಥ ವೀರಶೈವ ಧರ್ಮ ಮತ್ತು ಬಸವಾದಿ ಶರಣರ ವೃತ್ತಿ ಚೈತನ್ಯ ರೂಪಿಣಿ ಕಾಯಕ ಫಸ್ಟು ಅಂತ ಹೇಳಿದ್ರೆ ಮಠಾಧಿಪತಿಗಳು ಭಿಕ್ಷೆ ಅನ್ನೋದು ಅದು ಕಾಯಕ ಅಂತ ಹೇಳಿ ಮಾಡಿರ್ತಕ್ಕಂಥ ಮಠಗಳು ಇವತ್ತು ಕಟ್ಟಬೇಕಾದ್ರೆ ಮಹಾಲಿಂಗಪುರ ಆಗಿನ ಕಾಲದಂಥ ದಾನಿಗಳು, ಅಲ್ಲಿರ್ತಕ್ಕಂಥ ಹಿಂದಿನ ಮಠಾಧೀಶ್ವರು ಪ್ರತಿಯೊಬ್ಬರು ಮನೆಗೆ ಹೋಗಿ ಭಿಕ್ಷೆ ಬೇಡದಂಥ ಮಠ ಅದು. ಇವ್ರ ಅಪ್ಪನ ಸ್ವತ್ತ ಇಲ್ಲಿ ಬಂದು ಸೇರ್ತಾನೆ. ಇದು ವೀರಶೈವರಿಗಾದಂಥ ಅಖಂಡವಾದಂಥ ಅವಮಾನ. ಇದು ನಾವು ನಮ್ಮ ಎಲ್ಲ ಮಹಾಲಿಂಗಪುರ ಮಠದ ಭಕ್ತರಿಗೆ ನಿವೇದನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಅಲ್ಲಿ ಸ್ವಾಮಿಗಳನ್ನ ಈಗ ಸದ್ಯಕ್ಕೆ ಅವರು ರಕ್ಷಿತವಾಗಿರಲಿ, ಅವ್ರಿಗೆ ಯಾವುದೇ ತೊಂದರೆ ಆಗದೆ ನೋಡ್ಕೊಳ್ಳೋದು ನಮ್ಮ ಭಕ್ತರ ಕರ್ತವ್ಯ. ಏನೋ ಅರಿಯೋದೋ ಏನೋ ಅನಾಹುತ ಆಗೋಗಿದೆ. ಆ ಸ್ವಾಮಿಗಳನ್ನು ನಾವು ತಿಳ್ಕೊಂಡು ಅವ್ರ ಹತ್ರ ಹೋಗಿ ಮಾತನಾಡಿಸಿ ಮುಂದಿನ ಕಾರ್ಯಚಟುವಟಿಕೆ ಮಾಡೋಣ. ಆದರೂ ಒಂದು ಎಚ್ಚರಿಕೆಯನ್ನು ನಿಮ್ಮ ಗಮನಕ್ಕೆ ಕೊಡ್ತೇನೆ. ನಾವು ತಿಳ್ಕೊಂಡಷ್ಟು ಸರಳ ಅಲ್ಲ ಯಾರೋ ನಿತ್ಯಾನಂದ. ನಾವು ಯಾರು ಮೂರ್ಖರಾಗಬಾರ್ದು. ಅಯ್ಯೋ, ಅವ್ನು ಸರಳ ಮನುಷ್ಯ, ನಾವು ಇಷ್ಟನೇ ಹೆದರಿಸ್ಬಿಟ್ರೆ, ಕೂಗಾಡ್ಬಿಟ್ರೆ ಅವ್ನು ತಣ್ಣಗಾಗಿ ಹೋಗ್ತಾನೆ ಅಥವಾ ಬಿಟ್ಟು ಹೊಡೋಗ್ತಾನೆ ಅಂತಕ್ಕಂಥದ್ದನ್ನು ನೀವು ಯಾರು ಭಾವಿಸಬೇಕಾಗಿಲ್ಲ. ಯಾಕೆಂದ್ರೆ ನಾನು ಈಗಾಗಲೇ ಹೊರಗಡೆಯಿಂದ ನೋಡಿರ್ತಕ್ಕಂಥ ಪ್ರಕಾರ ಯಾರು ಆತನ ವಿರುದ್ಧ ದನಿಯನ್ನು ಎತ್ತುತ್ತಾರೋ ಅವರ ಬಗ್ಗೆ ಬಾಯಿ ಮುಚ್ಚಲಿಕ್ಕೆ, ಅವರ ಬಗ್ಗೆನೇ ಜನ ವಿರೋಧ ಆಗೋ ರೀತಿ ಮಾಡಲಿಕ್ಕೆ ತನ್ನ ಹಣದ ಬಲದಿಂದ, ಹಣದ ಮೂಲಕ ಜನಗಳನ್ನು ಕಟ್ಟಿಕೊಂಡು ಬೇರೆ ಬೇರೆ ರೀತಿಯ ಒಂದು ಆಕ್ಟಿವಿಟಿಯನ್ನು, ಷಡ್ಯಂತ್ರವನ್ನು ಆಯಪ್ಪ ಮಾಡುವಲ್ಲಿ ನಿಪುಣನ ಅನ್ನೋದು ನನಗೆ ಗೊತ್ತಾಗಿದೆ. ಆಮೇಲೆ ಇನ್ನೊಂದು ಅಲ್ಲ, ನಿತ್ಯಾನಂದ ಅವನು ಜಗತ್ ಪ್ರಸಿದ್ಧವಾಗಿರುವಂಥ ಯೋಗಾಚಾರ್ಯ, ಅವನು ಪರಮಹಂಸ ಇತ್ಯಾದಿ ಹೆಸರುಗಳನ್ನು ಹಾಕ್ಕೊಂಡು ಅವುಗಳನ್ನೆಲ್ಲದರ ಮರ್ಯಾದೆ ಕಳೆದಿರುವಂಥ ನೆಲೆಯಲ್ಲಿ ಅವನ ಪರಮಹಂಸತನವನ್ನು ನಮ್ಮಗಳ ಮುಂದೆ, ಮಾಧ್ಯಮದ ಮುಂದೆ ಕೂತು ತನ್ನ ಯೋಗ್ಯತೆಯನ್ನು ಸ್ಪಷ್ಟವಾದ ರೀತಿಯಲ್ಲಿ ನಿರೂಪಿಸಬೇಕಾದಂಥ ಜವಾಬ್ದಾರಿ ಅವ್ರದ್ದು. ನಾವು ಒಬ್ಬ ಕೆಟ್ಟ ಮನುಷ್ಯ ಆದ್ರೂ, ಅಜ್ಞಾನಿ ಆದ್ರೂ, ಅವಿವೇಕಿ ಆದ್ರೂ ಅವ್ರಿಗೊಂದು ಅವಕಾಶ ಕೊಡೋದಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ನಿತ್ಯಾನಂದರೆ ನಿಮ್ಮ ಸಾಧನೆ, ನಿಮ್ಮ ಅದ್ಭುತ, ನಿಮ್ಮ ಅಪೀಮು, ನಿಮ್ಮ ಗುಳಿಗೆ, LSD ಇವೆಲ್ಲದನ್ನು ಪಕ್ಕಕ್ಕಿಟ್ಬಿಟ್ಟು ದಯವಿಟ್ಟು ಬಂದು ಕೂತ್ಕೊಳ್ಳಿ. ಯೋಗಶಾಸ್ತ್ರದ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ನಮ್ಮ ಪ್ರಶ್ನೆಗಳ ಮುಖಾಂತರವಾಗಿ ನೀವು ನಿರೂಪಿಸಿ. ನಮ್ಮ ತಿಳುವಳಿಕೆಗಿಂತ ಜಾಸ್ತಿ ಇದ್ದರೆ ಖಂಡಿತ ಅದನ್ನು ನಾವು ಕಲೀಲಿಕ್ಕೆ ಸಿದ್ಧವಾಗಿರ್ತೇವೆ. ನಮ್ಗೆ ಯಾವುದೇ ವಿಧವಾಗಿರುವಂಥ ಅಭಿನಿವೇಶ ಇಲ್ಲ, ನಿಮ್ಮ ಮೇಲೆ ಯಾವುದೇ ಪೂರ್ವಾಗ್ರಹ ಅಥವಾ ದ್ವೇಷ ಇಲ್ಲ. ಆದರೆ ನಿಮ್ಮ ನೆಲೆ ಕೇವಲ ಜನಗಳ ಒಂದು ಮರಳು ಮಾಡುವಂಥ ನೆಲೆಯಾಗಿದ್ದರೆ ದಯವಿಟ್ಟು ಆ ನೆಲೆಯಿಂದ ಹೊರಗೆ ಬರಬೇಕಾದಂಥ ಜವಾಬ್ದಾರಿ ಇದೆಯಲ್ಲ, ಅದು ಬಹಳ ಮುಖ್ಯ. ನಿಮ್ಮ ತನವನ್ನು ನೀವು ನಿರೂಪಿಸಿಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಕರ್ನಾಟಕದಿಂದ ಕಣ್ಮರೆಯಾಗಿ.